Hello ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಬುಧವಾರ ಸ್ನೇಹಿತರೆ. ಜಸ್ಟ್ ಈಗ ಸ್ನಾನ ಮಾಡಿ ಬಂದಿದ್ದೀನಿ. ಸ್ಕಿನ್ ಕೇರ್ ಮಾಡ್ಕೊಳ್ಳೋಕೆ ಶುರು ಮಾಡಬೇಕಿತ್ತು. ಆವಾಗ ಒಂದು ಕಮೆಂಟ್ ನೆನಪಾಯಿತು, ಅಕ್ಕ ನೀವು ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ಒಂದು ಸಾರಿ ತೋರಿಸಿ, ತುಂಬ ದಿನ ಆಯಿತು ನೀವು ತೋರಿಸಿ ಅಂತ. ಬಟ್ ರೀಸೆಂಟಾಗಿ ತೋರಿಸಿದ್ದೆ ನಾನು. ಇದ್ರ ಮುಂಚೆನೂ ಒಬ್ಬರು ಕೇಳಿದರು ಅಂದ್ಬಿಟ್ಟು. ಬಟ್ ಸ್ಟಿಲ್ ಅವರು ಅದನ್ನು ನೋಡಿದಾರೋ ಇಲ್ವೋ, ಅದಕ್ಕೆ ಕ್ವಿಕ್ಕಾಗಿ ತೋರಿಸ್ಬಿಡೋಣ ಅಂದ್ಬಿಟ್ಟು ನೆನಪಿಂದ ಇವಾಗ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಈಗ ಸ್ಕಿನ್ ಕೇರ್ ತೋರಿಸ್ತೀನಿ, ಆಮೇಲೆ ನನ್ನ ದಿನ ಹೇಗಿರುತ್ತೆ ನೋಡೋಣ. ಇವತ್ತು ಸಾನು ಜೊತೆಗೆ ಸಾನು ಗಿಫ್ಟ್ಸ್ ತರೋದಕ್ಕೆ ಅಂಗಡಿಗೆ ಹೋಗಬೇಕು ಅಂತ ಇದ್ದೀನಿ. ಆ್ಯಕ್ಚುಲಿ ಗಿಫ್ಟ್ಸ್ ಅಲ್ಲ, ಅವಳು ಲಾಸ್ಟ್ ಇಯರ್ ಕೇಳಿದ್ದು ಏನೋ ಅದು ಸಿಗುತ್ತೋ ಇಲ್ವೋ ಅಂತ ನೋಡೋದಕ್ಕೆ ಹೋಗ್ತೀನಿ ಅಷ್ಟೇ. ಬಾಕಿದೆಲ್ಲ ಅವಳ ಮುಂದೆ ತೊಗೊಳೋದಿಲ್ಲ, ಅವಳು ಗೊತ್ತಿಲ್ದಂಗೆ ಕೊಡಬೇಕು ಅಂತ ನನ್ನ ಆಸೆ. ಬಟ್ ಆ ಹುಡುಗಿ ಹೆಂಗಾದರೂ ಮಾಡಿ ತಿಳ್ಕೊಂಡ್ಬಿಡತ್ತೆ. ಸೊ ಅವಳಿಗೇನೂ ಗೊತ್ತಾಗದೆ ಸರ್ಪ್ರೈಸಾಗಿ ಕೊಡಬೇಕು, ಆ ಖುಷಿ ನಾನು ನೋಡಬೇಕು ಅಂತ ನನಗಾಸೆ. ಸೊ ನೋಡೋಣ ಎಷ್ಟು ಸಕ್ಸಸ್ ಆಗ್ತೀನಿ ಅಂತ. ಯಾಕಂದರೆ ಕೊರಿಯರ್ ಮನೆಗೆ ಬರುತ್ತೆ, ಅವಳು ಇದ್ದಾಗ ಬಂದುಬಿಟ್ರೆ ಅವಾಯ್ಡ್ ಮಾಡೋದು ಕಷ್ಟ. ಸೊ ಫಸ್ಟು ಒಂದು ಮಾಯ್ಶ್ಚರೈಸರ್ ನೀವು ಯಾವುದಾದ್ರೂ ಯೂಸ್ ಮಾಡಿ. ಅಟ್ ಪ್ರೆಸೆಂಟ್ ನಾನು ಕ್ಯೂರ್ ಸ್ಕಿನ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಹೇಳಿದೆ ಅಲ್ವಾ, ಒಂದು ಪಂಪ್ ಯೂಸ್ ಮಾಡಬೇಕು ಇದನ್ನು. ಬಟ್ ನಾನು 2 ಪಂಪ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಅಂದರೆ 2 ಸಾರಿ. ಒಂದು ಸಾರಿ ಯೂಸ್ ಎಷ್ಟು ಬರುತ್ತೋ ಅಷ್ಟನ್ನು ಮಾತ್ರನೇ ಹಚ್ಕೊಳ್ಬೇಕು. ಬಟ್ ನನಗೆ ಸಾಕಾಗ್ತಾ ಇಲ್ಲ ಅದು ಈ ಡ್ರೈ ವೆದರ್ಗೆ. ಅದಕ್ಕೆ ವಿಂಟರಿಂದಾನೇ ನಾನು 2 ಪಂಪ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಇದು ಯಾವಾಗ ಖಾಲಿ ಆಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ, ಅದು ತೆಗಿಯೋದಕ್ಕೂ ಆಗೋದಿಲ್ಲ. ಅದು ಬರೋ ತನಕ ಯೂಸ್ ಮಾಡೋದು. ಇನ್ನೇನು ಸ್ವಲ್ಪ ದಿನ ಖಾಲಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ತುಂಬಾ ಹಚ್ತಾ ಇದ್ದೀನಿ ನಾನು. ಬಟ್ ಸ್ಟಿಲ್ ಬಾಳಿಕೆ ಬಂತು, ಚೆನ್ನಾಗಿದೆ. ನಾವು ಜಸ್ಟ್ 1 ಪಂಪ್ ಯೂಸ್ ಮಾಡಿದರೆ ಆರಾಮಾಗಿ 2 ತಿಂಗಳು ಬರುತ್ತೆ. ಓಕೆನಾ. ಮಾಯ್ಶ್ಚರೈಸರ್ ನೀವು ಇದನ್ನೇ ಯೂಸ್ ಮಾಡಬೇಕು ಅಂತಿಲ್ಲ, ಇದು ಡ್ರೈ ಸ್ಕಿನ್ಗೆ. ಇದು ಬಿಟ್ಟು ನಿಮಗೆ ಮಾಮಾ ಅರ್ಥಲ್ಲಾಗಿರ್ಬೋದು, ಪ್ಲಮ್ ಆಗಿರ್ಬೋದು, ನಾರ್ಮಲ್ ನಿಮಗೆ ಅಂಗಡಿಗಳಲ್ಲಿ ಕೆಲವೊಂದು ಸಿಗುತ್ತೆ. ನಾನು ಮೊದಲು ಯಾವುದೋ ಯೂಸ್ ಮಾಡ್ತಾಯಿದ್ದೆ. ಸೊ ಡ್ರೈ ಸ್ಕಿನ್ನು, ಆಯಿಲಿ ಸ್ಕಿನ್ನು, ಕಾಂಬಿನೇಷನ್ ಸ್ಕಿನ್ನು, ನಾರ್ಮಲ್ ಸ್ಕಿನ್ನು ರಿಲೇಟೆಡ್ ಮಾಯ್ಶ್ಚರೈಸರ್ ಒಂದು ನೀವು ಹಚ್ಚಲೇಬೇಕು. ನೆಕ್ಸ್ಟ್ ಒಂದು ಅಂಡರ್ ಐ ಕ್ರೀಮ್ ಹಚ್ತಾ ಇದ್ದೀನಿ. ಯಾಕೆ ಅಂದರೆ ಈಗ ತುಂಬಾ ಡ್ರೈ ಆಗಿದೆ ಅಲ್ವಾ. ನಮ್ಮ ಸ್ಕಿನ್ ಡ್ರೈ ಆದಾಗಲೇ ಅದು ಡಲ್ ಆ್ಯಂಡ್ ಡಾರ್ಕ್ ಕಾಣೋದು. ಹಾಗಾಗಿ ಸ್ವಲ್ಪ ಮಾಯ್ಶ್ಚರೈಸ್ ಆಗಿರಲಿ ಕಣ್ಣತ್ರ ಅಂದ್ಬಿಟ್ಟು ಒಂದು ಮಾಮಾ ಅರ್ಥದೇನೆ ಇದೂ ಫಾರ್ ಡಾರ್ಕ್ ಸರ್ಕಲ್ಸ್ ಅಂತ ಇದೆ. ಬಟ್ ಇದು ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತಾ ಗೊತ್ತಿಲ್ಲ. ಬಟ್ ನಾನು ಹಚ್ಚಿದಾಗ್ಲಿಂದ ನನಗೆ ಜಾಸ್ತಿ ಆಗ್ತಾ ಇಲ್ಲ, ಎಷ್ಟಿದೆಯೋ ಅಷ್ಟೇ ಇದೆ. ಅಂದರೆ ಲೈಟಾಗಿ ಬ್ರೌನ್ ಕಲರಲ್ಲಿ ಇದೆ. ನೆಕ್ಸ್ಟ್ ಒಂದು ಸನ್ಸ್ಕ್ರೀನ್ ಲೋಷನ್. ನೀವು ಮನೆ ಹೊರಗಡೆ ಆದರೂ ಇರಿ, ಒಳಗಡೆ ಆದರೂ ಇರಿ, ಹಚ್ಚಲೇಬೇಕು. ಇದು ಅಷ್ಟೇ, ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ನಿಮಗೆ ಯಾವ ರೇಂಜಲ್ಲಿ ಬೇಕೋ, ಯಾವ ಬಜೆಟಲ್ಲಿ ಬೇಕೋ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ. ಅಂಗಡೀಲಿ ಹೋಗ್ಬಿಟ್ಟು ಅದನ್ನೇ ನೀವು ನೋಡ್ಬಿಟ್ಬೇಕಿದ್ರೆ ತೊಗೊಳ್ಬೋದು. ನಾನು ಇದನ್ನು ಯಾಕೆ ಪ್ರಿಫರ್ ಮಾಡೋದು ಅಂದರೆ ಇದರಲ್ಲಿ ಏನೋ ಒಂಥರ ಆಯಿಲಿನೆಸ್ ಇದೆ. ಸೊ ಆಯಿಲಿನೆಸ್ ನನಗೆ ಆಯಿಲ್ ಅಂತ ಏನು ಫೀಲ್ ಆಗೋದಿಲ್ಲ, ಸ್ವಲ್ಪ ಹೊತ್ತಿಗೆ ಡ್ರೈ ಆಗಿಬಿಡುತ್ತೆ. ಬಟ್ ನಾನು ಡ್ರೈ ಸ್ಕಿನ್ ಅಲ್ವಾ, ಎಷ್ಟು ನನಗೆ ಮಾಯ್ಶ್ಚರೈಸೇಷನ್ ಸಿಗುತ್ತೋ ಅಷ್ಟು ಬೆನಿಫಿಟ್ ಆಗುತ್ತೆ ಅಂದ್ಬಿಟ್ಟು ನಾನು ಸದ್ಯಕ್ಕೆ ಇದು ಹಚ್ತಾ ಇದ್ದೀನಿ. ಈಗ ಇದು ಬಿಟ್ಟು ಕೂಡ ಬೇರೆದೆಲ್ಲನೂ ಕೂಡ ಚೆನ್ನಾಗೇ ಇದೆ. ಬಟ್ ಅಟ್ ಪ್ರೆಸೆಂಟ್ ನನ್ನ ಸ್ಕಿನ್ಗೆ ಇದು ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಇದು ಬಂದು 50 SPF. ಓಕೆ ಸ್ನೇಹಿತರೆ, ಇದು 3 ನಾನು ಬೆಳಗ್ಗೆ ಹೊತ್ತು ಹಚ್ಚೋದು. ರಾತ್ರಿ ಹೊತ್ತು ನಾನು ಹೋಮ್ ಮೇಡ್ ಸೀರಮ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಚ್ತಾ ಇದ್ದೀನಿ. ಅದನ್ನು ನಿಮಗೆ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಡ್ರೈ ವೆದರಲ್ಲಿ ಅದು ಇರಲೇಬೇಕು, ಇಲ್ಲ ಅಂದರೆ ನನ್ನ ಸ್ಕಿನ್ನು ಎಲ್ಲ ಡಾರ್ಕ್ ಆಗಿಬಿಟ್ಟಿತ್ತು, ಒಂಥರ ರಿಂಕಲ್ಸು, ಡ್ರೈ ಡಲ್ ಅನ್ನಿಸ್ತಾ ಇತ್ತು. ಈಗ ಚೆನ್ನಾಗಿದೆ. ಸೊ ಇಷ್ಟೇ ಆಯಿತು. ಇನ್ನು ಕೈಗಳಿಗೆ ಲೋಷನ್ ಹಚ್ತೀನಿ, ಸನ್ಸ್ಕ್ರೀನ್ ಲೋಷನ್ ಹಚ್ತೀನಿ. ಲೋಷನ್ ಹಚ್ಬಿಟ್ಟು ಸನ್ಸ್ಕ್ರೀನ್ ಲೋಷನ್ ಹಚ್ತೀನಿ. ಎಣ್ಣೆ ಹಚ್ಚಿದ್ದೀನಿ, ನೆನ್ನೆ ತಾನೇ ಹಚ್ಚಿದೆ. ನಾಳೆ ಸ್ನಾನ ಮಾಡೋದು, 1 ದಿನ ಬಿಟ್ಟು ಆಮೇಲೆ ಮಾಡ್ತೀನಿ. ಹೊಟ್ಟೆ ಹಸಿತಾ ಇದೆ. ಸೊ ಓಲೆ ಹಾಕ್ಕೊಂಡು ಬೊಟ್ಟು ಹಾಕ್ಕೊಂಡು ಬಾಚ್ಕೊಂಡು 5 ನಿಮಿಷದಲ್ಲಿ ಹೋಗ್ಬಿಟ್ಟು ತಿಂಡಿ ಮಾಡ್ಬೇಕು ನಾನೀಗ. ಸೊ ಇದು ಇವತ್ತು ಬಂದಂಥ ಗಿಫ್ಟ್ಸ್. ನಾನು ಹೇಳ್ತಿದ್ದೆ ನೋಡಿ, ಅವಳಿಗೋಸ್ಕರ ಗಿಫ್ಟ್ ಶಾಪಿಂಗ್ ಶುರು ಆಗಿದೆ ಅಂತ. ತುಂಬ ದಿನದ ಹಿಂದೆನೇ ಬುಕ್ ಮಾಡಿದ್ದೆ. ಯಾಕಂದರೆ ಯಾವಾಗ ಬರುತ್ತೋ ಅದು ಬರಲಿ, ಚೆನ್ನಾಗಿಲ್ಲ ಅಂದರೆ ಅದನ್ನ ವಾಪಸ್ ಮಾಡಬೇಕಾಗತ್ತೆ ಅಥವಾ ರಿಟರ್ನ್ ಮಾಡಿಬಿಟ್ಟು ಬೇರೆ ತೊಗೋಬೇಕಾಗತ್ತೆ. ಅದಕ್ಕೆ ಬುಕ್ ಮಾಡಿದ್ದೆ ಮೊದಲೇ. 2 ಒಟ್ಟಿಗೆ ಬಂದಿದೆ. ಇನ್ನೂ ಒಂದು ಸಪ್ರೇಟ್ ಬೇರೆ ಬೇರೆ ವೆಬ್ಸೈಟಿಂದ ತರಿಸಿದ್ದೆ. ನಮ್ಮ ಸಾನುಗೆ ಲೀಸ್ಟ್ ಕೊಟ್ಟಿದ್ಲು, ಈ ಲೀಸ್ಟಲ್ಲಿ ಬೇಕು ನನಗೆ ಅಂದ್ಬಿಟ್ಟು. ಆ ಲೀಸ್ಟಲ್ಲಿ ಯಾವುದೂ ತರಿಸಿಲ್ಲ. ಅವಳಿಗೆ ಏನೇನೋ ಕೇಳಿದ್ಲು, ಅದೆಲ್ಲ ಅವಳಿಗೆ ಯೂಸ್ ಆಗೋದಿಲ್ಲ ಅಂತ ಗೊತ್ತು.
ಸೊ ಯಾವ್ದು ಅವಳಿಗೆ ಓಕೆ ಇದು ಇಷ್ಟ ಆಗುತ್ತೆ ಅಂತ ನನಗನ್ಸತ್ತೋ ಅದನ್ನು ತರಿಸಿದ್ದೀನಿ. ಒಂಥರ ಮೊದಲಾದರೆ ಟಾಯ್ಸ್ಗಳು ತುಂಬ ಇಷ್ಟ ಆಗ್ತಿತ್ತು ಅವಳಿಗೆ. ಒಂದು ಗೊಂಬೆ ತೆಗೆಸ್ಕೊಟ್ಬಿಟ್ಟಿದ್ರು ಕೂಡ ಖುಷಿಯಾಗಿರೋಳು. ಆದರೆ ಈಗ ಗೊಂಬೆಗಳೆಲ್ಲ ಇದೆ, ಗೊಂಬೆಗಳೆಲ್ಲ ಸಾಕು. ಅದು ಬಿಟ್ಟು ಸಮಥಿಂಗ್ ಅವಳಿಗೆ ನಾಲೆಡ್ಜ್ ಬರುವಂಥದ್ದು, ಖುಷಿಯಾಗುವಂಥದ್ದು. ಬರೀ ನಾಲೆಜಬಲ್ ಗಿಫ್ಟ್ಸು ತೊಗೊಳೋದಕ್ಕಾಗೋದಿಲ್ಲ. ಅದಕ್ಕೆ ಎರಡು ಮಿಕ್ಸ್ ಮಾಡಿ ಸಂವಾಟ್ ತೊಗೊಂಡಿದ್ದೀನಿ. ಹೋಪ್ ಶಿ ವಿಲ್ ಲೈಕ್ ಇಟ್. ಇದನ್ನು ನಾನು ರಾಜೇಶ್ಗೂ ಕೂಡ ತೋರಿಸಿಲ್ಲ, ನಾನೇ ಎಲ್ಲನೂ ಡಿಸೈಡ್ ಮಾಡಿ ನಾನೇ ತರಿಸಿರೋದು. ಸೊ ಇದು ನೋಡಿ 3 ಗಿಫ್ಟ್ ತಂದಿರೋದು ಇವತ್ತು. ನೆನ್ನೆ ಬಂದಿತ್ತು 2. ಈಗ ಅಡುಗೆಗೆ ಶುರು ಮಾಡಿದ್ದೀನಿ. ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಗೊಜ್ಜು ಆ್ಯಕ್ಚುಲಿ ಗೊಜ್ಜು. ಕಟ್ ಮಾಡಿ ಆದಮೇಲೆ ಸ್ವಲ್ಪ ಕಹಿ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು ಉಪ್ಪು ಮತ್ತು ಅರಿಶಿನದ ಪುಡಿ, ಅದು ನೀರು ಬಿಡುತ್ತಲ್ವ, ಆ ಕಹಿ ನೀರು ಬಿಟ್ಟಾಗ ಅದು ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಅಂದ್ಬಿಟ್ಟು 2 ಮಿಕ್ಸ್ ಮಾಡಿ ಅದು ನೀರು ಬಿಡೋ ತನಕ ಇಡ್ತಾಯಿದ್ದೀನಿ. ಇದು ತುಂಬ ನೀರು ಬಿಡೋದಿಲ್ಲ, ಸೊ ನಾವು ಸ್ವಲ್ಪ ನೀರನ್ನು ಚಿಮ್ಕಿಸ್ಬೇಕು. ಚಿಮ್ಕಿಸ್ದಾಗ್ಲೇ ಆ ಉಪ್ಪು ಜೊತೆ ರಿಯಾಕ್ಟ್ ಆಗಿಬಿಟ್ಟು ಅದು ಕೂಡ ಜ್ಯೂಸ್, ಅದರದ್ದು ಹಾಗಲಕಾಯ್ದು ಜ್ಯೂಸ್ ಬಿಡುತ್ತೆ. ಈಗ ಮಸಾಲೆಗೆ ಇಷ್ಟು ತೆಗೆದುಕೊಳ್ತಾ ಇದ್ದೀನಿ ನೋಡಿ. ಇವತ್ತು ಫಸ್ಟ್ ಟೈಮ್ ನಾನು ಮಸಾಲೆದು ಮಾಡ್ತಾ ಇರೋದು, ಇಲ್ಲಾಂದರೆ ಪಲ್ಯ ಮಾಡ್ತಿದ್ದೆ ಯಾವಾಗ್ಲೂ. ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು 10 ಮೆಣಸು ಹಾಕ್ಕೊಂಡಿದ್ದೀನಿ, ಒಂದು 4 ಲವಂಗ, ಇಷ್ಟು ಚಕ್ಕೆ, 1 ಇಂಚಷ್ಟು ಧನಿಯಾ, 1 ಸ್ಪೂನಷ್ಟು ಬೆಳ್ಳುಳ್ಳಿ, ಒಂದು 10ರಿಂದ 12, 1 ಇಂಚಷ್ಟು ಶುಂಠಿ, ಅರಿಶಿನದ ಪುಡಿ, ಇಷ್ಟನ್ನು ರುಬ್ಕೊಳ್ತೀನಿ ನುಣ್ಣಗೆ. ಒಗ್ಗರಣೆಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಜಾಸ್ತಿ ನೀರು ಬಿಟ್ಟೇ ಇರಲಿಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನೇ ಅದರಲ್ಲಿ ತೊಳೆದಿದ್ದೀನಿ. ಸ್ವಲ್ಪ ಕಹಿ ಅಂಶ ಇತ್ತು ಆ ನೀರಲ್ಲಿ. ಈಗ ಇದನ್ನು ಡ್ರೈ ಮಾಡ್ಕೊಳ್ಬೇಕು. ಇನ್ನು ಎಣ್ಣೆ ಏನು ಹಾಕೋದಿಲ್ಲ, ನೀರು ಡ್ರೈ ಆದಮೇಲೆ ಚೂರು ಎಣ್ಣೆ ಹಾಕಿಬಿಟ್ಟು, ಅಂದರೆ ತಳ ಹಿಡಿತಾ ಇತ್ತು ಅಂದ್ಬಿಟ್ಟು ಎಣ್ಣೆ ಹಾಕಿ ಇದನ್ನು ಹಾಗೆ ಡ್ರೈ ಮಾಡ್ಕೊಂಡಿದ್ದೀನಿ. ಬೇಯೋ ಥರ ಆಗಬೇಕಿದು. ಇದರಲ್ಲೇ ಮೋರ್ ದ್ಯಾನ್ 50% ಬೆಂದೋಗಬೇಕು ನಾವು ಈ ಥರ ಫ್ರೈ ಮಾಡಿ ಸಾಟೆ ಮಾಡ್ತಾನೆ. ನೋಡ್ಬೋದು ಈಗ ನೀವು ಕಲರ್ ಎಷ್ಟು ಚೇಂಜ್ ಆಗಿದೆ, ಅದು ಡ್ರೈ ಆಗಿದೆ. ಈಗ ಇದೇ ಬಾಣಲಿಗೆ ಈರುಳ್ಳಿ ಒಗ್ಗರಣೆಗೆ ಹಾಕ್ತೀನಲ್ಲ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಈರುಳ್ಳಿ ಜೊತೆ ಹಾಗಲಕಾಯಿ ಕೂಡ ಹಾಗೆ ಸ್ವಲ್ಪ ಡ್ರೈ ಆಗುತ್ತೆ. ಈರುಳ್ಳಿ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಜಾಸ್ತಿನೇ ಹಾಕಿದ್ದೀನಿ, ಸ್ವಲ್ಪ ಕಹಿನ ಕಡಿಮೆ ಮಾಡುತ್ತೆ. ಇದೀಗ ಸಾಫ್ಟ್ ಆಗಬೇಕು, ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಬಿಟ್ಟರೆ ಸ್ವಲ್ಪ ಹೊತ್ತಿಗೆ ಅದು ಸಾಫ್ಟ್ ಆಗುತ್ತೆ. ಈಗ ನೋಡಿ ಫುಲ್ ಮ್ಯಾಶಿ ಆಗಿದೆ ಟೊಮ್ಯಾಟೊ. ಈ ಥರ ಆದಾಗ ಆ ಕಹಿ ಸ್ವಲ್ಪ ಕಡಿಮೆ ಆಗುತ್ತೆ, ಹುಳಿ ಜೊತೆ ಮಿಕ್ಸ್ ಆಗಿಬಿಟ್ಟು. ಇದಕ್ಕೆ ನಾನು ಖಾರ ಹಾಕಿಲ್ವಲ್ಲ, ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲೇ ಸಾಟೆ ಮಾಡ್ಕೊಳ್ತೀನಿ, ಒಂದು 10-20 ಸೆಕೆಂಡ್ಸ್. ಮಸಾಲೆ ಸೇರಿಸ್ಬಿಟ್ಟು ಹಾಗೇನೆ ಸ್ವಲ್ಪ ಸಾಟೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು ಸಣ್ಣ ಉರಿ ಮಾಡಿಬಿಟ್ರೆ ಒಂದು 5-10 ನಿಮಿಷದಲ್ಲಿ ಸ್ವಲ್ಪ ಎಣ್ಣೆ ಬಿಟ್ಟಂಗಾಗಿ ಆಫ್ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಗಟ್ಟಿ ಬೇಡ, ಸ್ವಲ್ಪ ತೆಳ ಇರಬೇಕು ಅನ್ನೋ ಹಾಗಿದ್ರೆ ನೀವು ನೀರು ಕೂಡ ಸೇರಿಸ್ಬಿಟ್ಟು ಮೇಲ್ಗಡೆ ಎಣ್ಣೆ ತೇಲೋ ತನಕ ಅದನ್ನು ನಾವು ಬೇಯಿಸ್ಕೊಳ್ಬೇಕು. ಸೊ ಗೊಜ್ಜು ರೆಡಿ, ಚೆನ್ನಾಗಿರುತ್ತೆ. ತುಂಬ ಕಹಿ ಅಂತ ಏನೂ ಇರಲಿಲ್ಲ. ಅದು ನಾವು ಹುಳಿನೂ ಜಾಸ್ತಿ ಹಾಕಿದ್ವಿ, ಖಾರನೂ ತಕ್ಕಂತ ಹಾಕಿದ್ವಿ, ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಬೇಕು, ಆಗ ಕಹಿ ಅಷ್ಟೊಂದು ಹೊಡೆಯೋದಿಲ್ಲ. ಓಕೆ, ಥ್ಯಾಂಕ್ ಯು. ನೋಡು ಸೋನಿ ಎಲ್ಲಿದೆ, ಅಲ್ಲಿ ನೋಡು, ಕೆಳಗಡೆ ನೋಡು. ಅದೆಲ್ಲ ನಮಗೆ ಇದೂ ಬೇಕು. ಅದೇನದು ರೋಸ್ ಮಿಕ್ಸು, ಫಾಲುದಾ, ಅದು ಐಸ್ ಕ್ರೀಮ್ ಮಾಡೋದು. ಇದ್ರ ಮೇಲೆ ಏನಾದರೂ ಆಫರ್ ಇದೆಯಾ ನೋಡಬೇಕು. 126 ಅಂತೆ 400 ಗ್ರಾಮ್. ನೋಡು ನೋಡು, ಮಸ್ತಾಗಿದೆ ನೋಡು.
ಯಾತಕ್ಕೆ ನಿನಗೆ ಕಲರ್ ಸಿಗುತ್ತಾ ನೋಡು ಮೊದಲು. ಒಂದು ಅಂಗಡಿನ ಮುಗಿಸ್ಕೊಂಡೀಗ ಮತ್ತೊಂದು ಅಂಗಡಿಗೆ ಬಂದ್ವಿ. ಇದು ನಾವು ರೆಗ್ಯುಲರ್ ಆಗಿ ಬರೋದು. ಅದು ಸಾನು ಸ್ಕೂಲಿಂದ ಬರಬೇಕಾದ್ರೆ ಒಂದು ಅಂಗಡಿ ಇತ್ತು, ಅಲ್ಲೂ ಒಂದ್ಸಾರಿ ನೋಡೋಣ ಅಂತ ಹೋಗಿದ್ದೆ. ಬಟ್ ರೇಟ್ ಡಿಫ್ರೆನ್ಸ್ ತುಂಬಾನೇ ಇತ್ತು. ಇಲ್ಲಿ ಒಂದ್ಸಾರಿ ನೋಡೋಣ, ಇಲ್ಲ ಅಂದರೆ ನಾಳೆ ಬೇಕಿದ್ರೆ ಅಲ್ಲಿಂದ ಬರಬೇಕಾದ್ರೆ ತೊಗೊಂಡು ಬರೋಣ ಅಂದ್ಬಿಟ್ಟು ನಮ್ಮ ರೆಗ್ಯುಲರ್ ಅಂಗಡಿಗೆ ಬಂದಿದ್ದೀವಿ. ಬೇಕಿಂಗ್ ಎಲ್ಲ ಒಂದು ಕಡೆ ಇರುತ್ತೆ. ನಾನು ಗೋಲ್ಡ್ ಕಲರ್ ಫುಡ್ ಕಲರ್ ಯೂಸ್ ಅಂದರೆ ಅದು ಹುಡುಕ್ತಾ ಇದ್ದೀನಿ. ನನಗೆ ಅಂಗಡಿಗಳಲ್ಲಿ ಸಿಗ್ತಾ ಇಲ್ಲ, ಆನ್ಲೈನಲ್ಲೂ ಸಿಗ್ತಾ ಇಲ್ಲ, ನಮ್ಮ ರೆಗ್ಯುಲರ್ ಅಂಗಡಿಯಲ್ಲೂ ಸಿಗ್ತಾ ಇಲ್ಲ. ಸೊ ಆಲ್ಟರ್ನೇಟಿವ್ ಏನಾದರೂ ಇದೆಯಾ ಅಂತ ಎಲ್ಲ ಅಂಗಡಿಗಳಲ್ಲೂ ಸುತ್ತಿ ನೋಡ್ತಾ ಇದ್ದೀನಿ. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನೆನ್ನೆ ವ್ಲಾಗ್ ನಾನು ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ರಿ ಎಕ್ಸಾಮ್ ಶುರು ಆಗಿದೆ ಮಕ್ಕಳಿಗೆ, ಹೇಗೆ ಓದಿಸ್ತಾ ಇದ್ದೀರಾ ಸಾನುಗೆ, ಏನಾದರೂ ಒಂದು ಪ್ಯಾಟ್ರನ್ ಇದ್ದರೆ ಹೇಳಿ ಅಂತ ಹೇಳಿಬಿಟ್ಟು. ಸೊ ನೆನ್ನೆ ಸಾನುಗೆ ಓದಿಸ್ಬೇಕಾದ್ರೆ ತೋರಿಸೋಣ ಅಂತ ಅಂದ್ಕೊಂಡೆ, ಹೇಳೋಣ ಹೇಗೆ ಮಾಡ್ತಾ ಇದ್ದೀನಿ, ಹೇಗೆ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ. ಬಟ್ ಅದ್ರ ಜೊತೆ ಸ್ವಲ್ಪ ಸ್ಟಿಚಿಂಗ್ ಕೆಲಸನೂ ಮಾಡ್ತಾಯಿದ್ದೆ. ಸಾನು ಡ್ರೆಸ್ ಹೊಲಿಬೇಕಿತ್ತಲ್ಲ, ನಮ್ಮ ಸಾನು ಬರ್ತ್ಡೇ ಇನ್ನೇನು ಬರ್ತಾ ಇದೆ, ಅದ್ರ ಮುಂಚೆ ನಾನು ಮುಗಿಸ್ಲೇಬೇಕು. ಸೊ ಅದನ್ನು ಹೊಲಿತಾ ಇದ್ದ, ಮರ್ತೇ ಹೋಯಿತು. ಸಾನುಗೆ ಸ್ವಲ್ಪ ಓದಿಸೋದು, ಸಾನು ನೀನು ಓದ್ಕೊಮ್ಮ ಅಂತ ಹೇಳಿಬಿಟ್ಟು ನಾನಿಲ್ಲಿ ಹೊಲಿತಾ ಇದ್ದೆ. ಹೊಲ್ದಾದ್ಮೇಲೆ ಅವಳು ಓದಿ ಆದಮೇಲೆ ನಾನು ಅವಳಿಗೆ ಕ್ವೆಶನ್ಸ್ಗಳನ್ನ ಕೇಳ್ತಾ ಇದ್ದೆ. ಇದು 2 ಕೆಲಸ ಒಟ್ಟಿಗೆ ಮಾಡ್ತಿದ್ನಲ್ಲ, ಮರ್ತೇ ಹೋಯಿತು. ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಾನು ಸ್ಕೂಲಿಂದ ಬಂದ ಮೇಲೆ ನಾನು ನಿಮಗೆ ಹೇಳ್ತೀನಿ, ಅವಳು ಕೂರಿಸ್ಕೊಂಡು ಹೇಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಮಾರ್ಚಲ್ಲಿ ಶುರು ಆಗುತ್ತೆ, ಫಸ್ಟ್ ವೀಕಲ್ಲಿ ಶುರು ಆಗುತ್ತೆ. ಒಂದು ಈಗ ಆಯಿತು, ಅದು GK ಆಯಿತು. ಸೊ ಅದು 20 ಕ್ವೆಶನ್ ಇತ್ತಂತೆ, ಒಂದೇನೋ ರಾಂಗ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ಲು. ಸೊ 19 ಬರುತ್ತೆ. ಬಟ್ ಅದು ಓವರ್ ಆಲ್ ಕೌಂಟಿಂಗ್ಗೆ ಏನೂ ಆ್ಯಡ್ ಆಗೋದಿಲ್ಲ, ಜಸ್ಟ್ ಒಂದು ಗ್ರೇಡ್ ಒಂದು ಕೊಡ್ತಾರೆ ಅಷ್ಟೇ, ಅದು ಸಪ್ರೇಟ್ ತೋರಿಸ್ತಾರೆ. ಓಕೆ ಸ್ನೇಹಿತರೆ, ಆ್ಯಕ್ಚುಲಿ ಇವತ್ತು ರಥಸಪ್ತಮಿ. ಸೊ ಹ್ಯಾಪಿ ರಥಸಪ್ತಮಿ. ನಮ್ಮನೇಲಿ ರಥಸಪ್ತಮಿ ನಾವು ಹೇಗೆ ಮಾಡ್ತೀವಿ ಅಂದರೆ, ಸೂರ್ಯನಾರಾಯಣನಿಗೆ ಕೈ ಮುಗಿದ್ಬಿಟ್ಟು ಬೆಳಿಗ್ಗೆ ಫಸ್ಟ್ ಪೂಜೆ ಸೂರ್ಯನಾರಾಯಣನಿಗೆ. ಸೊ ಇವತ್ತು ಪ್ರಸಾದ ಮಾಡಿದ್ದೀನಿ. ಪ್ರಸಾದಕ್ಕೆ ಗೋಧಿ ಹಿಟ್ಟಿನ ಹಲ್ವಾ ಮಾಡಿದ್ದೀನಿ. ಜಸ್ಟ್ ಲೈಕ್ ನಾವು ರವೆ ಹಾಕಿಬಿಟ್ಟು ಹೇಗೆ ಕ್ಷೀರ ಮಾಡ್ತೀವೋ ಅಥವಾ ಕೇಸರಿಬಾತ್ ಮಾಡ್ತೀವೋ ಅದೇ ರೀತಿಯಲ್ಲಿ ಇವತ್ತು ಗೋಧಿ ಹಿಟ್ಟು ಹಾಕ್ಬಿಟ್ಟು ಹಲ್ವಾ ಥರ ಮಾಡಿದ್ದೀನಿ. ಒಂಥರ ಬೇಯಿಸಿರೋ ಅಂಥ ಗೋಧಿ ಹಸಿಟ್ಟು ಒಂಥರ ಚೆನ್ನಾಗಿದೆ. ತಣ್ಣಗಾದ ಮೇಲೆ ಹೇಗಿರುತ್ತೋ ಗೊತ್ತಿಲ್ಲ. ಸ್ವಲ್ಪ ಬಿಸಿ ಇದ್ದಾಗ ನಾನು ತಿಂದಿದ್ದು, ಸಾನುಗೆ ಇಟ್ಟಿದ್ದೀನಿ ಈಗ ನೈವೇದ್ಯ ಮಾಡಿಬಿಟ್ಟು. ಮದುವೆ ಮುಂಚೆನೂ ಆಮೇಲೆ ಮದುವೆ ಆದಮೇಲೂ ಸಿಂಗಲ್ ಮನೇಲಿ ಇದ್ವಿ ಅಲ್ವಾ, ಇಂಡಿವಿಜುವಲ್ ಮನೆ, ಅಲ್ಲಿ ಹೊರಗಡೆ ಫುಲ್ ದೊಡ್ಡದಾಗಿ ರಂಗೋಲಿ ಬಿಡ್ತಾ ಇದ್ದೆ. ಇವತ್ತು ಚಿಕ್ಕದಾಗಿ ಬಿಟ್ಟಿದ್ದೀನಿ. ನಮ್ಮಮ್ಮ ನಾನೇನಾದರೂ ಮೈಸೂರಲ್ಲಿದ್ದರೆ ನನ್ನ ಹತ್ರನೇ ಬಿಡಿಸೋದು, ದೊಡ್ಡದಾಗಿ ಅಗ್ಲಕ್ಕೆ ಬಿಡು. ಅದು ಚುಕ್ಕಿದ ರಂಗೋಲಿ ಅಲ್ಲ, ಒಂಥರ ವಿತೌಟ್ ಚುಕ್ಕಿ ರೌಂಡ್ ಬಿಡಬೇಕು. ಸೊ ತುಂಬ ಹತ್ತಿರಕ್ಕೆ ಬಿಡೋಕ್ಕಾಗೋದಿಲ್ಲ, ಇದು ತೆಗಿತೀವಲ್ವ ಆವಾಗ ಎಲ್ಲ ಅಳಿಸೋಗುತ್ತೆ. ಅದಕ್ಕೆ ಸ್ವಲ್ಪ ದೂರ ಬಿಟ್ಟಿದ್ದೀನಿ. ಇಲ್ಲಿ ಬಿಟ್ಟರೆ ಏನಾಗುತ್ತೆ ಅಂದರೆ, ನಾವು ಹೊರಗಡೆ ಬಂದ ತಕ್ಷಣ ಕಾಲಿಡೋಕ್ಕೆ ಜಾಗ ಇರಲ್ಲ, ಗೇಟ್ ತೆಗೆದ್ಬಿಟ್ಟು ಹೊರಗಡೆ ಹೋಗೋಕ್ಕೆ ಜಾಗ ಇರಲ್ಲ. ಬಟ್ ಇವತ್ತು ಹಬ್ಬ, ಸೂರ್ಯದೇವರಿಗೆ ಈ ಥರ ರೌಂಡ್ಗಿರೋದೇನೆ ಬಿಡಬೇಕಂತೆ, ಅದಕ್ಕೆ ಇಲ್ಲಿ ಬಿಟ್ಟಿದ್ದೀನಿ. ಸ್ನೇಹಿತರೆ, ಈಗ ಸಾನು ಬಂದು ಇವಾಗ ಓದಕ್ಕೆ ಕೂತಿದ್ದಾಳೆ. ಸ್ವಲ್ಪ ಬೆಳಿಗ್ಗೆ ಸ್ವೀಟ್ ಮಾಡಿದ್ನಲ್ವ, ಅದನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ಇದು ಮಾಡಿರೋದು. ಹೆಂಗಿದೆ ಅಂದರೆ ಚೆನ್ನಾಗಿದೆ ಅಂದರು. ಡ್ಯಾಡ ಏನಂದ್ರು, ನಿಮ್ಮಮ್ಮ ಮಾಡಲ್ಲ ಇದು ಅಂತ ಹೇಳ್ತಾ. ಓಕೆ, ಸೊ ಈಗ ಓದೋದಕ್ಕೆ ಕೂರಿಸಿದ್ದೀನಿ. ಚೆನ್ನಾಗಿದೆ ಅಂತ ಹೇಳಿದ್ರು ಅನ್ಸುತ್ತೆ. ಸರಿ, ಓದೋದಕ್ಕೆ ಕೂರಿಸಿದ್ದೀನಿ. ಸೊ ಏನಪ್ಪ ಪ್ಲ್ಯಾನ್ ಮಾಡಿರೋದು ಅಂದರೆ, ಸಾನು ಸ್ಕೂಲಲ್ಲೇ ಅವರ ಮ್ಯಾಮ್ ಹೇಳಿದ್ರಂತೆ, ದಿನ ನೀವು ಏನೇನು ಓದ್ತೀರಾ, ಏನೇನು ಓದಬೇಕು ಅಂತ ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಮಾಡಿ ಅಂಟಿಸಿದ್ದಾರೆ ನೋಡಿ. ಸ್ಟಾರ್ಟಿಂಗ್ ಫ್ರಮ್ 13th ಅವಳ ಎಕ್ಸಾಮ್ ಆಗೋ ತನಕನೂ ಡೇಟ್ಗಳು ಬರೆದ್ಬಿಟ್ಟು ಒಂದು ದಿನಕ್ಕೆ 2 ಸಬ್ಜೆಕ್ಟ್ ಓದಬೇಕು ಅಂತ ನಾನು ಹೇಳಿರೋದು. ಸೊ ಮ್ಯಾಥ್ ಸೋಷಿಯಲ್ ಅಂದರೆ ಒಂದೇ ದಿನದಲ್ಲಿ ಒಂದು ಲೆಸನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ದಿನ ಕೂಡ ಅದೇ ಓದಬೇಕು, ಜಾಸ್ತಿ ಇರುತ್ತಲ್ವಾ. ಸೊ ನೆಕ್ಸ್ಟ್ ಸೈನ್ಸು ಇಂಗ್ಲೀಷು,
ಆಮೇಲೆ ಕನ್ನಡ ಕಂಪ್ಯೂಟರ್ ಮತ್ತೆ ಇಷ್ಟು ಆದಮೇಲೆ ಅಂದರೆ 6 ಸಬ್ಜೆಕ್ಟ್ ಆಯ್ತಲ್ವಾ, ಮತ್ತೆ ಮ್ಯಾಥಿಂದ ಶುರು. ಅಂದರೆ ಒಂದು ದಿನಕ್ಕೆ 2 ಸಬ್ಜೆಕ್ಟ್ನ ಒಂದೊಂದು ಚಾಪ್ಟರ್, ಅದು ಕಂಪ್ಲೀಟ್ ಆದರೆ ಓಕೆ, ಕಂಪ್ಲೀಟ್ ಆಗಲಿಲ್ಲ ಅಂದರೆ ಮಾರನೇ ದಿನ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡೋದು. ಸೊ ಈಗ ಇಂಗ್ಲೀಷ್ ಶುರು ಮಾಡಿದ್ದಾಳೆ. ಇವತ್ತು ಇಂಗ್ಲೀಷ್ ಮತ್ತು ಸೈನ್ಸ್ ಓದ್ತಾರೋ ಇಲ್ವೋ, ಡ್ಯಾನ್ಸ್ ಕ್ಲಾಸ್ ಇಲ್ಲ ಅಲ್ವಾ? ಹಾಗಿದ್ರೆ ಓದ್ಬೋದು. ಸೊ ಒಂದು ಇಂಗ್ಲೀಷ್ ಲೆಸನ್, ಒಂದು ಸೈನ್ಸ್ ಲೆಸನ್. ಈಗ ನಾನು ಈಸಿಯಾಗಿರೋದನ್ನು ಮೊದಲು ಓದ್ತೀನಿ ಅಂದ್ಬಿಟ್ಟು, ಅಂದರೆ ಅವ್ರಿಗೆ 4-5 ಚಾಪ್ಟರ್ಸ್ ಇರುತ್ತಲ್ವ, ಅದರಲ್ಲಿ ಈಸಿ ಯಾವುದಿರುತ್ತೋ ಅದನ್ನು ಓದಿ ಮುಗಿಸ್ಬಿಡ್ತೀನಿ ಅಂತ. ಸೊ ನಾನಂದೆ ಈಸಿ ಅಂದರೆ ಅವಳಿಗೆ ಮೈಂಡಲ್ಲಿ ಕೂತಿರುತ್ತೆ, ಓ ದಿಸ್ ಇಸ್ ವೆರಿ ಈಸಿ ಅಂದ್ಬಿಟ್ಟು. ಡಿಫಿಕಲ್ಟ್ ಅಂದರೆ ದಿಸ್ ಇಸ್ ಡಿಫಿಕಲ್ಟ್ ಅಂದ್ಕೊಂಡೇ ಇರ್ತಾಳೆ. ಅದಕ್ಕೆ ನಾನು ಮೊದಲು ಡಿಫಿಕಲ್ಟ್ ಇರೋದನ್ನು ಮುಗಿಸು, ಈಸಿ ಇರೋದನ್ನು ನೀನು ಓದಲಿಲ್ಲ ಅಂದರೂ ನಡೆಯುತ್ತೆ, ನಿನ್ಗೆ ನೆನಪಿರುತ್ತೆ, ಅದು ಗೊತ್ತಿರುತ್ತೆ ಎಲ್ಲನೂ ಅಂದ್ಬಿಟ್ಟು. ಸೊ ಈಗ ಡಿಫಿಕಲ್ಟ್ 1 ನಾನೇನು ಓದಿಸ್ತಾ ಇಲ್ಲ, ಅವಳು ಓದಿರ್ತಾಳೆ. ನಾನು ಆದಮೇಲೆ ಎಲ್ಲ ಚೆಕ್ ಮಾಡ್ತೀನಿ ಅಷ್ಟೇ. ಒಂದು ಸಾರಿ ಕ್ವೆಶನ್ ಕೇಳಿಬಿಟ್ಟು ಅವಳಿಗೆ ಸರಿಯಾಗಿ ಓದಿದ್ದಾಳ ಇಲ್ವಾ, ಏನು ತಪ್ಪು ಮಾಡ್ತಾ ಇದ್ದಾಳೆ ಅಂತ ಒಂದು ಸಾರಿ ಚೆಕ್ ಮಾಡ್ತೀನಿ. ನಮಗಿನ್ನ ತುಂಬ ಟೈಮ್ ಇದೆ, ಬಟ್ ಲಾಸ್ಟ್ ಮೊಮೆಂಟಲ್ಲಿ ಕೂತ್ಕೊಂಡು ಎಲ್ಲನೂ ಓದಿಸೋದಕ್ಕಿಂತ ಒಂದು ಸಾರಿ ಓದಿದರೆ ಒಳ್ಳೆಯದಲ್ವಾ. ಹೋದ ಸಾರಿ ನಾನು 2 ಸಾರಿ ರಿವಿಷನ್ ಮಾಡಿಸಿದ್ದೆ, ಈ ಬಾರಿ 3 ಸಾರಿ ಆದರೂ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ಓದ್ತಾಳೆ ಅವಳು. ಕ್ವೆಶನ್ಸ್ನ ನಾನು ಕೇಳ್ತೀನಿ, ತಪ್ಪಿದರೆ ನಾನು ಕರೆಕ್ಟ್ ಮಾಡ್ತೀನಿ ಅಥವಾ 4 ಸಾರಿ ಬರೆಸ್ತೀನಿ. ಸೊ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿರೋದು. ಈಗ ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಒಂದಿದೆ, ಬ್ಯಾಡ್ಮಿಂಟನ್ಗೆ ಸೇರಿಸಿಲ್ಲ, ಯಾಕಂದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಲ್ಲ ಅಂದ್ಬಿಟ್ಟು ಈ ಸಾರಿ ಸೇರಿಸಿಲ್ಲ, ನೆಕ್ಸ್ಟ್ ಮಂತ್ ಸೇರಿಸ್ತೀವಿ. ನೀವು ಕೇಳಿದ್ರಿ ಈ ಥರ ಆದಾಗ ಗ್ಯಾಪ್ ಕೊಟ್ಟರೆ ಲಾಸ್ ಆಗೋದಿಲ್ವಾ, ಏನೋ ಡಿಫ್ರೆನ್ಸ್ ಆಗೋದಿಲ್ವಾ ಅಂದ್ಬಿಟ್ಟು. ಆ್ಯಕ್ಚುಲಿ ಇವ್ರದ್ರಲ್ಲಿ ಏನು ಅಂದರೆ, ಇವರು ಯಾವ ರೀತಿಯಲ್ಲಿ ಆಡ್ತಾರೋ ಅದನ್ನು ನೋಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಕಳಿಸ್ತಾರೆ. ಫಸ್ಟ್ ಲೆವೆಲಿಂದ ಸೆಕೆಂಡ್ ಲೆವೆಲ್ಗೆ ಹೋಗಿದ್ಲು, ಅದರಲ್ಲೇ ಇದ್ದಾಳಿನ, ಅಲ್ಲೇ ಸ್ಟಕ್ ಆಗಿದ್ದಾಳೆ, ಅವಳು ಮುಂದೆ ಹೋಗ್ತಿಲ್ಲ. ಫಸ್ಟ್ ಲೆವೆಲಿಂದ ಸೆಕೆಂಡ್ ಲೆವೆಲ್ಗೆ ಹೋದೆ, ಆಮೇಲೆ ಸೆಕೆಂಡ್ ಲೆವೆಲಿಂದ ಥರ್ಡ್ ಲೆವೆಲ್ಗೆ ಹೋದೆ. ನೀ ಥರ್ಡ್ ಲೆವೆಲ್ಗೆ ಹೋಗಿಲ್ಲ, ನಿನಗೆ ಸ್ಮ್ಯಾಶೇ ಹೊಡೆಯೋಕ್ಕೆ ಬರಲ್ಲ, ಅದನ್ನು ಥರ್ಡ್ ಲೆವೆಲ್ಗೆ ಹೋದೆ. ವಾಪಸ್ ಬಂದೆ ಸೆಕೆಂಡ್ ಲೆವೆಲ್ಗೆ. ಹೌದಾ? ಯಾರು ಕರೆದ್ರು? ನೋಡ್ರಿ ಹೆಂಗೆ ಹೇಳ್ತಾಳೆ. ಸೊ ಈ ಥರ ಇರುತ್ತೆ. ಅವಳು ಎಷ್ಟು ಚೆನ್ನಾಗಿ ಆಡ್ತಾಳೋ ಅದು ಅವಳಿಗೆ ಒಳ್ಳೆಯದು. ಅವರು ಎಷ್ಟು ಹೇಳ್ಕೊಡ್ಬೇಕೋ ಹೇಳ್ಕೊಡ್ತಾನೆ ಇರ್ತಾರೆ, ಟೆಕ್ನಿಕ್ಸು, ಪ್ರಾಕ್ಟೀಸು ಎಲ್ಲನೂ. ಇವ್ರು ಯಾವಾಗ ಚೆನ್ನಾಗಿ ಮಾಡ್ತಾರೋ ಆವಾಗ ಅವ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಅಷ್ಟೇ. ಸೊ ಈಗ ಅವ್ರಿಗೆ ಬಿಡಿಸಿದ್ದೀವಿ ಅಂದರೆ ಆಬ್ವಿಯಸ್ಲಿ ಅವಳು ಹೋದ್ಮೇಲೆ ಇನ್ನೂ ಸ್ವಲ್ಪ ದಿನ ಅದ್ರ ಮೇಲೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದಾಗ ಅವಳು ಅದನ್ನು ಕಾಪಪ್ ಮಾಡ್ಕೊಳ್ತಾಳೆ. ಈ ಕ್ಲಾಸ್ ಮಿಸ್ ಆದರೆ, ಈ ಟೆಕ್ನಿಕ್ ಮಿಸ್ ಆಯಿತು ಆ ಥರ ಏನೂ ಇಲ್ಲ. ಅವರು ಅವಾಗ ಹೇಳ್ಕೊಡ್ತಾನೆ ಇರ್ತಾರೆ. ಅವ್ರು ಅದನ್ನು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೋ ಅದು ಇವ್ರ ಮೇಲೆ ಡಿಪೆಂಡು. ಸೊ ಇವರು ನೆಕ್ಸ್ಟ್ ಲೆವೆಲ್ಗೆ ಯಾಕೆ ಹೋಗ್ತಿಲ್ಲ ಅಂದರೆ ಇವ್ರಿಗೆ ಸ್ಟ್ರೆಂತ್ ಇಲ್ವಂತೆ. ಅಂದರೆ ಜೋರಾಗಿ ಸ್ಮ್ಯಾಶ್ ಹೊಡೆಯೋದು, ಇವ್ರು ಸ್ಮ್ಯಾಶ್ ಹೊಡೆದಾಗ ಹೋಗ್ಬಿಟ್ಟು ನೆಟ್ಟಿಗೆ ಸಿಗಾಕೊಡುತ್ತೆ. ಒಂದೊಂದು ಸಾರಿ ಹೋಗುತ್ತಂತೆ. ನೋಡ್ರಿ ಹೆಂಗೆ ಹೇಳ್ತಾಳೆ. ಸುಮ್ಮನಿರಿ, ಗೊತ್ತು ನಮಗೂ. ಸ್ಮ್ಯಾಶ್ ಯಾವ ಟೈಮಲ್ಲಿ ಹೊಡಿಬೇಕು ಅಂತಲೇ ಗೊತ್ತಾಗೋದಿಲ್ಲ. ದೂರ ಇರ್ತಾಳೆ, ಸ್ಮ್ಯಾಶ್ ಹೊಡಿತಾಳೆ, ಹೋಗ್ಬಿಟ್ಟು ನೆಟ್ಟಿಗೆ ಸಿಗಾಕೊಡುತ್ತೆ. ಸೊ ಈ ಥರ ಅವಳಿಗೆ ಪ್ರಾಕ್ಟೀಸ್ ಅಲ್ಲ, ಅವಳಾಗ ಅವಳು ತಿಳ್ಕೊಳ್ಬೇಕು ಅವಳ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು ಅಂದ್ಬಿಟ್ಟು. ಸೊ ಅದಕ್ಕಿಂತ ಟೈಮ್ ಇದೆ, ನಡೆಯುತ್ತೆ ಬಿಡಿ. ಅವಳು ಯಾವಾಗಲೂ ಕಳಿಸ್ತಾನೆ ಇರ್ತೀವಿ, ಅವಳು ಫುಲ್ ಕಲಿಯೋ ತನಕ ಕಳಿಸ್ತಾನೆ ಇರೋದು. ಎನಿವೇಸ್ ಸ್ನೇಹಿತರೆ, ಸೊ ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡಿದೆ. ಸೊ ಇವತ್ತು ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಸ್ನೇಹಿತರೆ. ಬಾಯ್. ನಾನು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದಾಗ್ಲಿಂದ ಓದೋಕ್ಕೆ ನಿಲ್ಲಿಸ್ಬಿಟ್ಟಿದ್ದಾಳೆ ಅವಳಿಗೆ. ನೋಡ್ರಿ. ಎನಿವೇ ಸ್ನೇಹಿತರೆ, ಅವ್ಳು ಓದ್ಕೊಳ್ಳಿ, ನಾವು ಡಿಸ್ಟರ್ಬ್ ಮಾಡೋದು ಬೇಡ. ನಾವು ನೆಕ್ಸ್ಟ್ ಅವ್ರು ಇಲ್ಲದೇ ಇದ್ದಾಗ ಸ್ಟಾರ್ಟ್ ಮಾಡೋಣ ವ್ಲಾಗ್ನ. ಬಾಯ್.